ಕೇರಳದಲ್ಲಿ UDF ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟನ್ನು ಸೋಲಿಸಿ ಭಾರಿ ದೊಡ್ಡ ಬಹುಮತದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು. ಯಾಕಂದರೆ 10 ವರ್ಷ LDF ಇತ್ತು, ಕಮ್ಯುನಿಸ್ಟ್ ಪಾರ್ಟಿಯ ಸಾರಥಿದ್ದೆ LDF ಮೈತ್ರಿಕೂಟ. UDF ಕಾಂಗ್ರೆಸ್ಸು ಮುಸ್ಲಿಂ ಲೀಗ್ ಇವ್ರು ಸೇರ್ಕೊಂಡಿರ್ತಕ್ಕಂಥದ್ದೇ ಮುಸ್ಲಿಂ ಇದು UDF. ಬಟ್ NDA ಒಂದೆರಡು ಸ್ಥಾನಗಳನ್ನ ಇದುವರೆಗೂ ಲಾಸ್ಟ್ ಅಲ್ಲ 10 ಇಯರ್ಸ್ ಬ್ಯಾಕ್ ಒಂದು MLA ಆಗಿದ್ದರು ನೇಮಮ್ಮಲ್ಲೇ. ಅದೇ ನೇಮಮ್ಮಲ್ಲಿ ಇವಾಗ BJP ರಾಜ್ಯಾಧ್ಯಕ್ಷ ಸುವರ್ಣ ನ್ಯೂಸ್ನ ಓನರ್ ರಾಜೀವ್ ಚಂದ್ರಶೇಖರ್ MLA ಆಗ್ತಾ ಇದ್ದಾರೆ. 2 ಸೀಟಲ್ಲಿ 1 ಸೀಟ್ ಲೀಡ್ ಇದೆ ಅಲ್ಲಿ. ಹಾಗಾಗಿ BJP ದೊಡ್ಡ ಸಕ್ಸಸ್ ಕಾಣ್ತೀವಿ ಅಂತ ಅಂದ್ಕೊಂಡಿರಿ, 8 ಸೀಟ್ ಗೆಲ್ತೀವಿ ಅಂತ ಸಾಧ್ಯ ಆಗಲಿಲ್ಲ. ಬಟ್ UDF ಅಧಿಕಾರಕ್ಕೆ ಬಂದಿದೆ. BD ಸತೀಶನ್ ಆಗ್ಬೋದು ಅಂಡ್ ಲೈಕ್ ವೇಣುಗೋಪಾಲ್ ಮತ್ತು ಇನ್ನೊಂದು 2-3 ನಾಯಕರುಗಳು ಆಸ್ಪಿರೆಂಟ್ ಇದ್ದಾರೆ. ಬಟ್ ಅಲ್ಲಿ VD ಸತೀಶನ್ ಒಂದು ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಟ್ ಅವ್ರದ್ದು ಹೈಕಮಾಂಡ್ ಇದೆ, ರಾಹುಲ್ ಗಾಂಧಿ ಅವೆಲ್ಲ ತೀರ್ಮಾನ ಮಾಡ್ತಾರೆ ಯಾರಾಗಬೇಕೇನು ಎತ್ತ ಅಂತ. ಹಾಗಾಗಿ ನೆರೆಯ ರಾಜ್ಯ ಆದರೂ ಕೂಡ ನಮ್ಮ ಥರ ಇಲ್ಲ, ಅಲ್ಲಿ ಅವರೆಲ್ಲ 15-20 ಪಾರ್ಟಿ ಕಟ್ಕೊಂಡು ಮೈತ್ರಿ ಮಾಡ್ಕೊಂಡು ಮಾಡೋರು. ಸೊ ಹಾಗಾಗಿ UDFಗೆ ದೊಡ್ಡ ಗೆಲುವು ಅಂತ ಹೇಳ್ಬೋದು. ರಂಜಿತಾ, ತಾವೇನು ಹೇಳ್ತೀರಿ UDF ಬಗ್ಗೆ? UDF ಮತ್ತು LDF ಇವಾಗ ಪಿಣರಾಯಿ ವಿಜಯನ್ ಅವರು ಕೂಡ ಭಾಳಷ್ಟು ಕಾನ್ಫಿಡೆಂಟ್ ಆಗಿದ್ರು, ಈ ಬಾರಿನೂ ಕೂಡ ನಾನೇ ಅಧಿಕಾರಕ್ಕೆ ಬರ್ತೀನಿ ಅಂತ. ಬಟ್ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ ಏನು ಕಂಪೇರ್ ಮಾಡಿದ್ರೆ ಅಂದರೆ ಒಂದು ಕಾಲ ಇತ್ತು, ಈಗ ಅವರವರೇ 20 ವರ್ಷ 15 ವರ್ಷ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದು. ಮೇ ಬಿ ಜನ ಬದಲಾವಣೆಯನ್ನು ಕೇಳ್ತಿದ್ದಾರೆ ಅನ್ಸುತ್ತೆ. ಒಂದು ರಾಹುಲ್ ಗಾಂಧಿ ಅವರು ಕೂಡ ತುಂಬ ಕಾನ್ಫಿಡೆಂಟ್ ಆಗಿದ್ರು ಕೇರಳನ ಗೆದ್ದೇ ಗೆಲ್ತೀನಿ ಅಂತ. ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಮುಸ್ಲಿಂ ಸಮುದಾಯ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವ್ರಿಗೆ ಅದು ಪ್ಲಸ್ ಆಗಿರೋದುಂಟು. ಆ್ಯಂಡ್ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೋಗಿದ್ರು. ಒಂದು ರೀತಿಯಾಗಿ ಇಷ್ಟು ವರ್ಷ ಅಂದರೆ 10 ವರ್ಷ LDF ಏನು ಅವ್ರದ್ದು ಆಳ್ವಿಕೆಯನ್ನು ನೋಡಿದ್ರು, ಈಗ UDF ಆಳ್ವಿಕೆಯನ್ನು ನೋಡುವಂಥ ಚಾನ್ಸ್ ಈಗ ಕೇರಳಕ್ಕೆ ಸಿಕ್ಕಿರುವಂಥದ್ದು. ಸೊ ನೋಡಬೇಕಾಗತ್ತೆ ಏನಾಗುತ್ತೆ ಏನು ಕತೆ ಅಂತ. ಈಗ CM ಆಗೋರ್ ಲೀಸ್ಟಲ್ಲೂ ಕೂಡ ಭಾಳಷ್ಟು ಜನ ಇರುವಂಥದ್ದು, KC ವೇಣುಗೋಪಾಲ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಸೊ ಇರ್ಬೋದು. ಸೊ ನೋಡೋಣ ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳುತ್ತೆ ಅಂತ. ಅಂದರೆ ಈ ಪಂಚರಾಜ್ ಚುನಾವಣೆಗಳಲ್ಲಿ ಎಲ್ಲ ಕಡೆನೂ ಕಾಂಗ್ರೆಸ್ಸು ಸೋತ್ರೂ ಕೂಡ ಕೇರಳದಲ್ಲಿ ಏನೋ ಒಂದು ಗೆಲುವನ್ನು ಸಾಧಿಸಿದೆ, ಅದು ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಿರುವಂಥದ್ದು. ನಿಮಗೇನು ಅನ್ಸುತ್ತೆ ಕೇರಳ ಬಗ್ಗೆ? ದಿನ LDF ಅಧಿಕಾರದಲ್ಲಿತ್ತು ಎರಡು ಟೈಮ್. ಈಗ UDF ಮುನ್ನಡೆ ಸಾಧಿಸಿ ಇವಾಗ UDF ಮುಂದೆ ಹೋಗಿದೆ. ಸೊ ಆಡಳಿತ ಬರ್ತಾ ಇದೆ. ಈಗ ಪಿಣರಾಯಿ ವಿಜಯನ್ ಕೂಡ ಅವರು ಏನು ಇನ್ನು ಮುಂದೆ ಕೂಡ ನಾವೇ ಬರ್ತೀವಿ ಅಂತ ಹೇಳ್ಕೊಂಡಿದ್ರು. ಬಟ್ ಇವಾಗ ನೋಡಿದ್ರೆ UDF ಮುಂದೆ ಸಾಗ್ತಾ ಇರುವಂಥದ್ದು. ಸೊ ನೋಡಬೇಕು, ಇವಾಗ VD ಸತೀಶನ್ ಅವರು ಏನು CM ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದ್ ನೋಡಬೇಕು ಯಾರಾಗ್ತಾರೆ ಅಂತ. ಎಸ್ ಸರ್. ಇನ್ನು ಪುದುಚೇರಿ ತಗೊಬಿಡೋಣ, ಸೌತ್ ಇಂಡಿಯಾ ಮುಗಿಸ್ಬಿಡೋಣ. ಪಾಂಡಿಚೇರಿನಲ್ಲಿ ಏನು 30 ಸೀಟ್ಗಳು, ಆ 30 ಸೀಟ್ಗಳಲ್ಲಿ ಈಗ NDA ಅಧಿಕಾರಕ್ಕೆ, ಅದು ಆಲ್ ಇಂಡಿಯಾ NRC ಅಂತ, NR ಕಾಂಗ್ರೆಸ್ ಅಂತ. ರಂಗಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಹಾಲಿ, ಅವರೇ ನೆಕ್ಸ್ಟ್ ಈಗ ಮುಂದಿನ ಮುಖ್ಯಮಂತ್ರಿ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ನಲ್ಲಿ ಅವರು ಮೈತ್ರಿಗಳು BJP ಅವರೆಲ್ಲ ಸೇರಿಕೊಂಡು ಸೊ 21 ಸೀಟ್ ಬಂದಿದೆ, ಅವರೇ ಸರ್ಕಾರ ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಕೇಂದ್ರಾಡಳಿತ ಪ್ರದೇಶ ಆದರೂ ಕೂಡ ಅದಕ್ಕೆ ಆದಂಥ ಒಂದು ಶಕ್ತಿ ಇದೆ. ತಮಿಳ್ನಾಡಿನ ಅಟ್ಯಾಚ್ಡ್ ಅದು ಪಾಂಡಿಚೇರಿ. ಸೊ ಹಾಗಾಗಿ ಪಾಂಡಿಚೇರಿದು ದೊಡ್ಡ ಇದೇನಿಲ್ಲ, ಅಲ್ಲಿ DMK ಆಗಲಿ ADMK ಆಗಲಿ ಆ್ಯಂಡ್ TVK ಆಗಲಿ ಬೇರೆ ಆಗಲಿ ಅವ್ರದ್ದೊಂದು ಪಾತ್ರಗಳು ಸಣ್ಣದು. ತಮಿಳ್ನಾಡಿಗೆ ಹೊಂದ್ಕೊಂಡಂತೆ ತಮಿಳು ಭಾಷೆಯೇ ಇದ್ದರೂ ಕೂಡ ಸೊ ಅಲ್ಲಿ ಪ್ರಾಬಲ್ಯ ಸಾಧಿಸೋದು ಈ ರಂಗಸ್ವಾಮಿ ಅವರ ಕಾಂಗ್ರೆಸ್ ಇತ್ತೀಚೆಗೆ. ಸೊ ಹಾಗಾಗಿ ಅದು ದೊಡ್ಡ ಒಂದು ಲೋಕಸಭಾ ಕ್ಷೇತ್ರ ಬರುತ್ತೆ ಅಷ್ಟೇ, ಅಂದರೆ ಪೊಲಿಟಿಕಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋದಿಲ್ಲ. ಬಟ್ ಆ ಜನರು ಕೂಡ ಜನರೇ ಅಲ್ವಾ, ಹಾಗಾಗಿ ನಾವು ಕನ್ಸಿಡರ್ ಮಾಡಬೇಕು. ಗೆಲುವೆ. ಸೊ ಅದು ಗೋವಾದಲ್ಲಿ 2 MP ಇದೆ, ಅಲ್ಲಿ 40 MLA ಬರ್ತಾರೆ ಗೋವಾದಲ್ಲಿ, ಇಲ್ಲಿ 30 MLAಗಳು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಪಾಂಡಿಚೇರಿಯಲ್ಲಿ ಮತ್ತೆ ಅಧಿಕಾರ ಹಿಡಿಯುವಲ್ಲಿ, ಮುಖ್ಯಮಂತ್ರಿ ಆಗುವಲ್ಲಿ ರಂಗಸ್ವಾಮಿ ಅವರು ಸಕ್ಸಸ್ ಆಗಿದ್ದಾರೆ. ಸೊ ಇದೊಂದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಪಾಪ ಜನ ಒಳ್ಳೆ ಕೆಲಸ ಮಾಡೋರು ರಿಪೀಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಸ್ಟಾಲಿನ್ ತಮಿಳ್ನಾಡಲ್ಲಿ ಅಧಿಕಾರದಲ್ಲಿದ್ದರು, ತನ್ನ ತೆಕ್ಕೆಯ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಗೆಲ್ಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜನ ಎಷ್ಟು ಡಿಫ್ರೆಂಟ್ ಅಂತ ನೋಡಿ, ಭಾಳ ವಿಭಿನ್ನ ಅಂತ. ಸೊ ಹಾಗಾಗಿ ಪಾಂಡಿಚೇರಿ ಕತೆ ಇಷ್ಟೇ. ಅದ್ರ ಬಗ್ಗೆ ನಮ್ಮವ್ರಿಗೂ ಜಾಸ್ತಿ ಕುತೂಹಲ ಇಲ್ಲ. ಹಾಗಾಗಿ ನಾವೇನು ಹೇಳಿದ್ರು ಅದ್ರ ಬಗ್ಗೆ ನೆಗ್ಲೆಕ್ಟ್ ಇದ್ದೇ ಇರುತ್ತೆ.